ಇವಳು ಬಂದ್ಬಿಟ್ಟು ಎರಡನೇವಳು. ಇವಳು ಬಂದ್ಬಿಟ್ಟು ನಿನ್ನ ಹೆಸ್ರೇನು ಹೇಳು? ಯಾವ ಊರು ನೀನು? ಮಂಡ್ಯತಾವ ಯಾವ ಊರು? ಬೇರಳ್ಳಿ. ಇವರೆಲ್ಲ ಬೇರಳ್ಳಿಯವರು. ಇವಳು ಯಾರು ಅನ್ನೋದು ಗೊತ್ತಾಯ್ತಲ್ಲ ನನಗೆ. ಹೇಳೆ ನೀನು ಯಾವ ಊರು ಹೇಳೆ? ಹಾಂ ಏನ ಹೆಸ್ರೇ ಇಲ್ವಾ? ಮಾತಾಡಲೆ. ನಿನ್ನ ಹೆಸ್ರೇನು ಹೇಳು? ಹೇಳಲೆ. ಅಲ್ಲಿ ಕಾಣಿಸಾಕ್ಬಿಡ್ತೀನಿ. ನೋಡಿ ಈ ಥರ ಎಲ್ಲ ಶಾಸ್ತ್ರ ಮಾಡಿ ಕಳಿಸೋದು ಅವ್ರನ್ನ. ಇದು 9 ತಿಂಗಳಿಗೆ ಬಸ್ರಿ ಕಳಿಸ್ತಾ ಇರೋದು. ಅವ್ರ ತಾಯಿ ಮನೆ ಕಳಿಸ್ತಾವೆ ಡೆಲಿವರಿಗೆ. ಮೊದಲನೇ ವಾರ್ಗಿತಿ ಅವಳು ಇದು ಶಾಸ್ತ್ರ ಮಾಡ್ತಾಯಿದ್ದಾರೆ ಅವ್ರಿಗೆ. ಫಸ್ಟು ಅದು ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಇಕ್ತಾರಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಇವರು ಮೊದಲನೇವರು ಅಂದರೆ ಎರಡನೇವರು, ಅಂದರೆ ಮೊದಲನೇವ್ರು ಇಲ್ಲ, ಇದು ಎರಡನೇವರು. ನಾವು ಮೂರನೇವಳು. ಅಲ್ಲಿ ನಿಂತಿದ್ದಾಳಲ್ಲ ಅವಳು 4ನೇವಳು. ಅಕ್ಕಿ ಇಕ್ಕಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವನೇ ಅವಳ ಗಂಡ ನಮ್ಮ ಲೋಕಿ, ಅಂದರೆ ನಮ್ಮ ವಾರ್ಗಿತಿ ಮಗ, ಅವ್ರ ಯಜಮಾನ್ರು. ಇವಳು ಬಂದ್ಬಿಟ್ಟು ಲಾಸ್ಟ್ ನಾದ್ನಿ ನನಗೆ. ಲಾಸ್ಟ್ನೇವಳು, ಕೊನೆಯವಳು ಇವಳೇನೆ. ಮುಖ ತೋರಿಸು ಜೊತೆ. ಹಾಂ, ಎಲ್ಲರೂ ಬಂದು ಶಾಸ್ತ್ರ ಮಾಡ್ತಾರೆ. 7 ಜನನೋ 9 ಜನ ಆ ಥರ ಶಾಸ್ತ್ರ ಮಾಡ್ತಾರೆ. ಇವರು ಬಂದ್ಬಿಟ್ಟು ನನ್ನ 2ನೇ ವಾರ್ಗಿತಿಯ ಸೊಸೆ. ಇವರು ಬಂದ್ಬಿಟ್ಟು ನನ್ನ 2ನೇ ನಾದ್ನಿ. ಶಾಸ್ತ್ರ ಮಾಡ್ತಾಯಿದ್ದಾರೆ ಇವರು. ಫಸ್ಟು ಅಲ್ಲಿ ಪೂಜೆ ಮಾಡಿ, ಕಳಸಕ್ಕೆ ಪೂಜೆ ಮಾಡಿ, ಆಮೇಲೆ ಹುಡುಗಿಗೆ ಅರಿಶಿನ ಕುಂಕುಮ ಇಡ್ತಾರೆ. ಇವರು ಬಂದ್ಬಿಟ್ಟು ನಮ್ಮ ದೊಡ್ಡ 2ನೇ ವಾರ್ಗಿತಿ ಮಗಳು. ಇವಳು ಬಂದ್ಬಿಟ್ಟು ನನ್ನ ಮೊದಲನೇ ನಾದ್ನಿ ಮಗಳು, ನೇತ್ರ ಅಂತ ಇವ್ರ ಹೆಸರು. ಇವನೇ ಅವರ ಯಜಮಾನರು.
ಅಂದರೆ ನನ್ನ ಮಗ ಲೋಕೇಶ್ ಅಂತ, ನನ್ನ ಲಾಸ್ಟ್ ವಾರ್ಗಿತಿ ಮಗ ಇವನು. ಅಂದರೆ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವರ ತಮ್ಮನ ಮಗ ಲೋಕೇಶ್ ಅಂತ. ಆ ಹುಡುಗಿ ಹೆಸರು ರಕ್ಷಿತಾ. ಫಂಕ್ಷನ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಅಂತ, ಸೂಪರಾಗಿ ಮಾಡಿದರು. ಕೃಷ್ಣಂದು ಅರೇಂಜ್ಮೆಂಟ್ ಮಾಡಿರಿ, ಚೆನ್ನಾಗಿ ಫೋಟೋ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ, ಸೂಪರಾಗಿ ಕಾಣಿಸ್ತದೆ. ಸೊಸೆ ನನಗೆ ಸೊಸೆ. ಇವಳು ಬಂದ್ಬಿಟ್ಟು ನನ್ನ ಲಾಸ್ಟ್ ನಾದಿನಿ ಮಗಳು ಶಾಸ್ತ್ರ ಮಾಡ್ತಾಯಿದ್ದಾಳೆ. ಸುಷ್ಮಿತಾ ಹೆಸರು, ಸುಷ್ಮಿತಾ. ಆ ಕೇಕು ಅತ್ತಿಗೆಗೆ ಶಾಸ್ತ್ರ ಮಾಡ್ತಾ ಇದ್ದಾಳೆ. ಅತ್ತಿಗೆ ಅವಳು, ಈ ಹುಡುಗಿ ನಾದಿನಿ. ಫುಲ್ ನಮ್ಮ ಫ್ಯಾಮಿಲಿ. ಸ್ವಲ್ಪ ಮುಂದೆ